ಹಲೋ ಸ್ನೇಹಿತರೆ, ಈ ಪರೀಕ್ಷೆಗಳು ಮತ್ತು ಇದರ ಹಿಂದೆ ಮುಂದೆ ಇರುವಂತಹ ಭಯ ಇದು ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಬಿಟ್ಟು ದೂರ ಇಲ್ಲ ಅಂತ ನನ್ನ ಭಾವನೆ. ತಂದೆ ತಾಯಿಗಳಿಗೆ ನನ್ನ ಮಗ ಈಗ ಪರೀಕ್ಷೆ ಬರೀತಿದ್ದಾನೆ, ಪಾಸ್ ಆಗ್ತಾನೆ ಇಲ್ಲೋ, ಅವನು ಓದಿದ್ದು ಯಾವತ್ತು ನಾನು ನೋಡೇ ಇಲ್ಲ, ಬರೇ ಹರಟೆ ಹೊಡ್ಕೊಂಡು ಕಾಲ ಕಳೆದಿದ್ದಾನೆ, ಏನ್ ಪಾಸ್ ಆಗ್ತಾನೇನೋ, ಪಾಸ್ ಆಗಿಲ್ಲ ಅಂತಂದ್ರೆ ನಮ್ ಕತೆ ಏನು, ಮರ್ಯಾದೆ ಪ್ರಶ್ನೆ ಏನು, ಹೀಗೆ ಅನೇಕ ವಿಚಾರಗಳನ್ನ ನಾವು ತಂದೆ ತಾಯಿಗಳಾಗಿ ಹೇಳ್ಕೊಳ್ತಾ ಇರ್ತೀವಿ. ಇನ್ನೊಂದ್ ಕಡೆ ಮಗನಿಗೆ ನಾನು ಎಷ್ಟು ಓದಿದ್ರು, ಚೆನ್ನಾಗಿ ಪಾಠ ಪ್ರವಚನಗಳನ್ನ ಕೇಳಿ ಪರೀಕ್ಷೆಗಳನ್ನ ಬರೆದು ಮಾರ್ಕ್ಸ್ ತಗೊಂಡ್ರು ಕೂಡ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆನೇ ಇಟ್ಟಿಲ್ಲ, ಇವರು ಯಾವಾಗಲೂ ಅಪನಂಬಿಕೆ ನನ್ನ ನೋಡ್ತಾರೆ, ಈ ರೀತಿ ಭಯ ಆತನಿಗಿರುತ್ತೆ. ಈ ಎರಡರ ಮಧ್ಯದಲ್ಲಿ ಮಗನಿಗೆ ವಿಶ್ವಾಸದ ಕೊರತೆ ಉಂಟಾಗಿ ನಿಜವಾಗ್ಲೂ ಪರೀಕ್ಷೆಯಲ್ಲಿ ಆತ ಸರಿಯಾಗಿ ಮಾಡದೇನು ಕೂಡ ಇರಬಹುದು. ಇಂಥದೊಂದು ಸಂದರ್ಭ ಮತ್ತು ಪರಿಸ್ಥಿತಿಯಲ್ಲಿ ಇವತ್ತು ತಂದೆ ತಾಯಿಗಳಾದವರು ಮತ್ತು ಪಾಲಕರಾದವರು ತನ್ನ ಮಗು ಎಕ್ಸಾಮಿನೇಷನ್ಸ್ ಬರೀತಿದ್ದಾನೆ, ಅದು ಬರೀ ಸಿದ್ಧರಿದ್ದಾನಂದಾಗ ಒಂದೆರಡು ವಿಚಾರಗಳನ್ನ, ಒಂದೆರಡು ಮನಸ್ಸಿನ ಭಾವಗಳನ್ನ ನಾವು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅಂತ ನನಗನ್ಸ್ತಾ ಇದೆ. ಮಕ್ಕಳು ಮನೆಗೆ ಬಂದ ತಕ್ಷಣ ಅವರಿಗೆ ಪಾಸಿಟಿವ್ ಆಗಿ ಮತ್ತು ಸಂತೃಪ್ತಿದಾಯಕವಾದಂತ ಉಲ್ಲಾಸಭರಿತ ಮತ್ತು ಸಂತೋಷವಾಗುವಂತ ಮಾತುಗಳನ್ನ ಆ ಮಕ್ಕಳಿಗೆ ಮಾತಾಡ್ಬೇಕಾಗಿದೆ. ಮಗನೇ, ನೀ ಚೆನ್ನಾಗಿ ಮಾಡ್ತೀಯ ಅಂತ ನನ್ಗೆ ಗೊತ್ತಾಗಿದೆ, ನೀನು ಸರಿಯಾಗಿ ಪರೀಕ್ಷೆಯಲ್ಲಿ ಬರದೇ ಬರೀತೀಯಾ, ಹಾಗಾಗಿ ನೀನ್ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ದೊಡ್ಡ ಕೀರ್ತಿ ತರ್ತೀಯಾ ಅನ್ನುವಂತ ಮಾತನ್ನು ಮಾತಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇನ್ನು ಎರಡನೇದ್ದು, ಆತನಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಮತ್ತು ಈ ಹೈ ಸೆಲ್ಫ್ ಎಸ್ಟೀಮ್ ಅನ್ನುವಂತ ಗುಣಗಳು ಇದ್ದೇ ಇರುತ್ತೆ. ಆಗ ಅವನನ್ನ ಈ ಹೈ ಸೆಲ್ಫ್ ಎಸ್ಟೀಮ್ ಗೋಲಿಗೆ ತಗೊಂಡು ಹೋಗುವಂತ ಅನೇಕ ಸಕಾರಾತ್ಮಕ ಮತ್ತು ಪಾಸಿಟಿವ್ ವಿಚಾರಗಳನ್ನು ಮಾತನಾಡುವಂಥದ್ದು ಕೂಡ ಬಹಳ ಮುಖ್ಯ ಅಂತ ನನ್ನ ಭಾವನೆ. ಅದರ ನಡುವೆ ಆತನಿಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನ ಈ ತಂದೆ ತಾಯಿಗಳು ಸೃಷ್ಟಿ ಮಾಡಬೇಕು. ಎಂತ ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ? ಓದೋದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರೂಮ್ ಆಗಿರ್ಲಿ, ಅದು ಒಂದು ಜಾಗ ಆಗಿರ್ಲಿ, ಆತನಿಗೆ ಮಾಡಬೇಕಾಗಿದ್ದ ಅವಶ್ಯಕತೆ ಇದೆ. ಮತ್ತೆ ಎರಡನಿಗೆ ಆತನ ಬೇಕು ಬೇಡಿಕೆಗಳನ್ನ ನಾವು ಅರ್ಥ ಮಾಡಿಕೊಂಡು ಕೊಡುವಂಥದ್ದು. ಬೇಕು ಬೇಡಿಕೆಗಳಂತಂದ್ರೇನು? ಬೈಕು, ಕಾರು, ಮೋಟರು ಇವಲ್ಲ. ಆತನ ಬೇಕಾಗಿದ್ದಾನು ಪುಸ್ತಕ, ಪೆನ್ನು ಮತ್ತು ಆತನಿಗೊಂದು ಒಳ್ಳೆ ರೀತಿಯ ವಾತಾವರಣ, ಸಮಯಕ್ಕೆ ಸರಿಯಾಗಿ ಆತನಿಗೆ ಒದಗಿಸಿಕೊಡಬಹುದಂತ ವೈಟಮಿನ್ ಇರುವಂತ ಪದಾರ್ಥಗಳು, ಹೀಗೆ ಇನ್ನೂ ಅನೇಕ ನಾವು ಸಪೋರ್ಟ್ ಅನ್ನ ಮತ್ತು ಸಹಾಯವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಪರೀಕ್ಷೆ ಅನ್ನುವಂಥದ್ದು ಸಂಭ್ರಮದಿಂದ ಮತ್ತು ಉತ್ಸಾಹದಿಂದ ಜಾತ್ರೆಯ ತರ ನಾವು ಆಚರಿಸಬೇಕಾಗಿದ್ದು ಬಹಳಷ್ಟು ಮುಖ್ಯವಾಗಿದೆ. ಇವತ್ತು ಮಾನಸಿಕ ಸಾಮರ್ಥ್ಯ ಮತ್ತು ಸಂಪತ್ತನ್ನ ನಾವು ಯಾವ ಅಂಗಡಿಗಳಲ್ಲಿ, ಯಾವ ಮಾರುಕಟ್ಟೆಗಳಲ್ಲಿ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಮ್ಮಲ್ಲಿರ್ತಕ್ಕಂಥದ್ದನ್ನ ಮಕ್ಕಳಿಗೆ ತುಂಬಿ ಅವರ ಮನಸ್ಸಿನ ಭಾವಗಳನ್ನ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನ ಬೆಳೆಸುವಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಹಾಗಾಗಿ ಪರೀಕ್ಷಾ ಭಯದಿಂದ ತಂದೆ ತಾಯಿಗಳು ಅಂದ್ರೆ ಪಾಲಕರು, ಪರೀಕ್ಷಾ ಭಯದಿಂದ ಮಗ ಮತ್ತು ಮಕ್ಕಳು ಬಹಳ ದೂರ ಇದ್ದು ಈ ಮುಂದೆ ಬರುವಂತಹ ಪರೀಕ್ಷೆಗಳನ್ನ ಸಂಭ್ರಮದಿಂದ, ಉತ್ಸಾಹದಿಂದ ಮತ್ತು ಆಸಕ್ತಿದಾಯಕವಾಗಿ ಅದನ್ನು ಎದುರಿಸಿದಾಗ ಒಂದು ಭವಿಷ್ಯದ ಮೈಲಿಗಲ್ಲಿಗಳಿಗೆ ಒಂದು ಬಹುದೊಡ್ಡ ಸೇತುವೆಯಾಗಿ ನಿಂತ್ಕೊಳ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಪರೀಕ್ಷೆ ಸಮಯ ಭಯದಿಂದ ದೂರವಿರಿ. ಆ ಭಯ ಅನ್ನುವಂಥದ್ದನ್ನು ಬರ್ಕೊಡೋದಕ್ಕೆ ಮತ್ತು ಹತ್ರ ಬರೋದಕ್ಕೆ ಬಿಡಬೇಡಿ. ಮಕ್ಕಳಿಗೆ ಉಲ್ಲಾಸದಾಯಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.